ನಮಸ್ತೆ, ವೆಲ್ಕಮ್ ಟು ಭಾಗ್ಯ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋನಲ್ಲಿ ನೋಡ್ತಿರ್ಬೋದು, ಸಬ್ಬಸಿಗೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ಒಂದು ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ಜೊತೆಗೆ ಏನು ನಾನು ಈ ಪಾಟಲ್ಲಿ ಹಾಕಿದ್ದೆ ಸಬ್ಬಸಿಗೆ ಸೊಪ್ಪು ಇಷ್ಟನ್ನು ಕೂಡ ಪಾಟಿಂದ ತೆಗಿತಿದ್ದೀನಿ. ಸ್ವಲ್ಪ ಬಲ್ತಿದೆ ಅಂದರೆ ದೊಡ್ಡದಾಗಿದೆ ಗಿಡ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಬಲ್ತು ಬಿಡುತ್ತೆ, ಹೂವು ಆಗುತ್ತೆ ಅನ್ನೋ ಕಾರಣಕ್ಕೆ ಫುಲ್ಲು ಎಲ್ಲ ತೆಗಿತಾ ಇದ್ದೀನಿ. ಮತ್ತು ಇನ್ನೊಂದು ಬ್ಯಾಚ್ ಹಾಕಿದ್ರಾಯಿತು ಅಂತ ಅಂದ್ಬಿಟ್ಟು. ಬಟ್ ತೆಗಿರೋದು ತುಂಬ ಬೇಜಾರಾಗ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ, ಮತ್ತು ಮುಂದೆ ಬಾಲ್ಕನಿನಲ್ಲಿ ವಾಕೆಲ್ಲ ಮಾಡುವಾಗ ಒಂದು ಒಳ್ಳೆ ಘಮ ಸಬ್ಬಸಿಗೆ ಸೊಪ್ಪಿದು. ಹಾಗಾಗಿ ಕೆಲವೊಂದು ಹಾಗೆಯೇ ಹಾಕಿದ ಮೇಲೆ ತೆಗಿಲಿಕ್ಕೆ ಬೇಜಾರಾಗ್ತಿರುತ್ತೆ. ಅಷ್ಟು ಅಂದರೆ ಖುಷಿ ಅನಿಸ್ತಿರುತ್ತೆ ನೋಡುವಾಗೆಲ್ಲ. ಹಾಗಾಗಿ ಬಟ್ ಬಲ್ತು ಬಿಡುತ್ತೆ, ನಾನು ತೆಗೆದಿಲ್ಲ ಅಂತ ಅಂದ್ರೂ ಕೂಡ ಅದು ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ನೀಟಾಗಿ ಕೀಳ್ತಾ ಇದ್ದೆ ಸೊಪ್ಪನ್ನು. ಇದೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೋರಿಸಿದ್ದೀನಿ. ಅದ್ರ ಜೊತೆಗೆ ರೆಸಿಪಿನೂ ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನಾನು ಮತ್ತಿನ್ನೊಂದು ಗ್ರೋ ಬ್ಯಾಗಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಅದ್ರ ಜೊತೆಗೆ ಕೆಂಪು ದಂಟು ಕೆಲವೊಂದು ಸೀಡ್ಸ್ ಎಲ್ಲ ಬಿದ್ದು ಅದು ಕೂಡ ಒಂದು 5-6 ಗಿಡಗಳು ಹುಟ್ಟಿದೆ. ಕೊತ್ತಂಬರಿ ಸೊಪ್ಪು ಬೇಕಾದಾಗಷ್ಟೇ ತೆಕ್ಕೊಂಡು ಯೂಸ್ ಮಾಡ್ಕೊಳ್ತಿದ್ದೆ. ಆದರೆ ಅದು ಬಲಿಯೋಕ್ಕೆ ಶುರುವಾಗಿದೆ. ನೋಡ್ತಿರ್ಬೋದು, ಸಣ್ಣ ಸಣ್ಣ ಹೂವುಗಳು ಬರಲಿಕ್ಕೆ ಶುರುವಾಗ್ತಿದೆ. ಬಲ್ತ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಫುಲ್ ಎಲ್ಲನೂ ಕಿತ್ತು ತೆಗಿತಾ ಇದ್ದೆ. ಅದ್ರ ಜೊತೆಗೆ ನೋಡ್ತಿರ್ಬೋದು, ಇಲ್ಲಿ ಬಸಳೆ ಸೊಪ್ಪು ಸಮ್ಮರಲ್ಲೆಲ್ಲ ಗಿಡ ಎಲ್ಲ ತೆಗ್ದಿದ್ನಲ್ಲ, ಸೀಡ್ಸ್ ಊದ್ರಿ ಅಲ್ಲೇ ಕೆಲವೊಂದು ಗಿಡಗಳು ಹುಟ್ಕೊಂಡಿದ್ವು. ಎಲ್ಲನೂ ತೆಗೆದು ಒಂದು ಪಾಟಿಗೆ ಒಂದೇ ಗಿಡ ಹಾಕಿದ್ದೀನಿ. ಎಲೆ ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಅಂತ ಅಂದ್ಬಿಟ್ಟು ಒನ್ ಟೈಮ್ಗೆ ಸಾಂಬಾರಿಗೆ ಈಸಿಯಾಗಿ ಉಪಯೋಗಿಸ್ಕೊಳ್ಬೋದು. ಕೆಂಪು ಮತ್ತು ಗ್ರೀನ್ ಕಲರು ನಾರ್ಮಲ್ ಬಸಳೆ ಸೊಪ್ಪು ಎರಡೂ ಕೂಡ ಇದೆ. ಇದು ಬಂದು ಕೆಂಪು ಬಸಳೆ ಸೊಪ್ಪು ನೋಡ್ತಿರ್ಬೋದು ನೀವು. ಅದು ಸ್ವಲ್ಪ ಎಲೆ ತಿಕ್ಕಾಗಿ ಬರುತ್ತೆ, ಇದು ತಿನ್ನಾಗಿ ಬರುತ್ತೆ. ಬಟ್ ಏನೂ ಇಲ್ಲ ಅಂತ ಅನ್ನುವಾಗ ಈ ಥರ ಒಂದೊಂದು ಗಿಡ ಹಾಕ್ಕೊಂಡ್ವಿ ಅಂದರೆ ಸಾಂಬಾರಿಗೆ ಅಥವಾ ಗ್ರೇವಿ ಏನಕ್ಕಾದರೂ ಸರಿ ಉಪಯೋಗಿಸ್ಕೊಳ್ಬೋದು. ಬನ್ನಿ ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ತೊಗರಿಬೇಳೆನ ಒಂದು ಅರ್ಧ ಗಂಟೆ ಮುಂಚೆನೇ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೀರನ್ನು ನೆನೆಸೋದ್ರಿಂದ ಗ್ಯಾಸ್ ಆಗಲ್ಲ ಅಂತಕ್ಕಂಥದ್ದು ಅದೆಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಬಟ್ ನಾನು ಹೀಗೆ ಎಲ್ಲೋ ಕೇಳಿದ್ದು, ಗ್ಯಾಸ್ ಆಗಲ್ಲ ನೆನೆಸ್ಬಿಟ್ಟು ಉಪಯೋಗಿಸಿದ್ರೆ ಅಂತ ಅಂದರು. ಮತ್ತು ಬೇಯೋದಕ್ಕೂ ಈಸಿ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 2 ವಿಷಲ್ ಬರಲಿ ಅಷ್ಟರಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೊಳೆದು ನೀಟಾಗಿ ಸಣ್ಣದಾಗಿ ಹೆಚ್ಚಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೂಡ ಬಲ್ತಿಲ್ಲ, ಹಾಗಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, 1 ಬೌಲಷ್ಟು ಆಗಿದೆ. ಫುಲ್ ಉಪಯೋಗಿಸ್ಕೊಂಡಿದ್ದೀನಿ ನಾನು. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಗೆಡ್ಡೆ ಫುಲ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಹುರ್ಕೊಳ್ಬೇಕು. ಅದಾದ ನಂತರ ಒಂದು 10 ಎಲೆ ಕರಿಬೇವೆಲೆಗಳನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಒಂದು 2-3 ನಿಮಿಷ ಕೈ ಆಡಿದ್ರೆ ಸಾಕು, ಮೆತ್ತಗಾಗ್ಬಿಡುತ್ತೆ. ನೋಡ್ತಿರ್ಬೋದು ಕ್ವಾಂಟಿಟಿ ಎಷ್ಟು ಕಡಿಮೆ ಆಗಿದೆ ಅಂಥೇಳಿ. ಅರಶಿನದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಹಾಗೆಯೇ ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡ್ಕೊಳ್ಳಿ. ಸೊಪ್ಪು ಕೂಡ ಬೇಯುತ್ತೆ. ನೋಡ್ತಿರ್ಬೋದು, ಬೇಯಿಸ್ಕೊಂಡಿರ್ತಕ್ಕಂಥ ಬೇಳೆನ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಒಂದು ಕುದಿ ಬಂತು ಅಂತ ಅಂದರೆ ನಮಗೆ ಸಬ್ಬಸಿಗೆ ಸೊಪ್ಪಿಂದು ದಾಲ್ ಅಥವಾ ಸಬ್ಬಸಿಗೆ ಸೊಪ್ಪು ಗ್ರೇವಿ ಏನು ಬೇಕಾದರೂ ಹೇಳ್ಬೋದು, ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಅವಾಗಷ್ಟೇ ಕಿತ್ತು ಮಾಡ್ತೀವಿ ನೋಡಿ ಸೊಪ್ಪನ್ನು, ಅದ್ರ ರುಚಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೋಡಿ, ಇದು ರೊಟ್ಟಿ, ಅನ್ನ, ಚಪಾತಿ, ಮುದ್ದೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಂಥ ರುಚಿ ಗೊತ್ತಾ. ನಿಜವಾಗ್ಲೂ ಆವಾಗಷ್ಟೇ, ಅದೇ ನಾವೇ ಪಾಟಲ್ಲೋ ಅಥವಾ ನಮ್ಮ ಹೊಲದಲ್ಲೂ ಬೆಳೆದಿರ್ತೀವಲ್ಲ, ಆವಾಗಷ್ಟೇ ತಂದು ಮಾಡಿದ್ರೆ ಆ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಇನ್ಸ್ಟೆಂಟ್ ದೋಸೆ ಜೊತೆಗೆ ಮಾಡಿಕೊಂಡಿದ್ದೆ. ಇನ್ಸ್ಟೆಂಟ್ ದೋಸೆ ಸಿಂಪಲ್ಲಾಗಿ ಹೆಸರುಬೇಳೆನ ನೆನೆಸಿ 2 ಲೋಟ ಹೆಸರುಬೇಳೆಗೆ ಅರ್ಧ ಲೋಟ ಅಕ್ಕಿನ ಹಾಕಿ ನೆನೆಸ್ಬಿಟ್ಟು ರುಬ್ಬುವಾಗ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಉಪ್ಪು ಎಲ್ಲನೂ ಹಾಕ್ಕೊಂಡು ರುಬ್ಕೊಂಡ್ವಿ ಅಂದರೆ ಇನ್ಸ್ಟೆಂಟಾಗಿ ತಕ್ಷಣ ನಾವು ದೋಸೆನ ಮಾಡ್ಕೊಳ್ಬೋದು. ಇದು ಹಿಟ್ಟು ಹುಳಿ ಬರಬೇಕು ಆ ಥರ ಎಲ್ಲ ಏನಿಲ್ಲ. ಮತ್ತು ತವಕ್ಕೆ ಅಂಟ್ಕೊಳ್ಳುತ್ತೆ, ಆ ಥರನೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ರೆಸಿಪಿ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನೋಡ್ತಿದ್ದೀರಲ್ಲ, ನಾನು ದೋಸೆ ಜೊತೆಗೆ ಸಬ್ಬಸಿಗೆ ಸೊಪ್ಪು ಹಾಗೆ
ಬೇಳೆನ ಹಾಕಿ ಒಂದು ದಾಲ್ ಅಥವಾ ಸಾಂಬಾರನ್ನ ಮಾಡಿಕೊಂಡಿದ್ದೆ. ಇದೆಲ್ಲ ಮುಗಿಸಿದಾದ್ಮೇಲೆ ನಾವು ಹೊರಗಡೆ ಹೋಗಿದ್ವಿ. ಅದ್ರ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೆ. ವಿಶ್ವೇಶ್ವರ ಮ್ಯೂಸಿಯಮ್ಗೆ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಏನಂತ ಅಂದರೆ ನಾವು ಹೋಗಿದ್ದು ಒಂದು 4:30-5 ಗಂಟೆ ಆ ಟೈಮಲ್ಲಿ ಹೋಗಿದ್ದು. ಹಾಗಾಗಿ ಅಲ್ಲಿ ಒಂದು ಅರ್ಧ ದಿನನಾದರೂ ಬೇಕು ನೋಡಲಿಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅಲ್ಲಿ ಇರ್ತಕ್ಕಂಥವ್ರು. ಒಳಗಡೆ ಹೋಗಲಿಲ್ಲ, ಯಾಕೆಂದರೆ ನೀವು ಒಂದು ಅರ್ಧ ಗಂಟೆಗೆಲ್ಲ ಏನು ನೋಡೋದಕ್ಕಾಗಲ್ಲ, 6 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸರಿ ಜಸ್ಟ್ ಹಾಗೆ ಹೊರಗಡೆ ಮಾಡ್ಕೊಂಡು ಬಂದಿದ್ದಾಯಿತು. ನೋಡ್ತಿದ್ದಿಲ್ಲ, ತುಂಬ ಮಳೆ ಬಂದಿತ್ತು. ಹಾಗಾಗಿ ಎಷ್ಟು ಕೂಲಾಗಿದೆ ಅಂತ ನೋಡ್ತಿರ್ಬೋದು ನೀವು. ಬೆಂಗಳೂರಲ್ಲಿ ಒಂದು ರೌಂಡ್ ಮಳೆ ಬಿದ್ದು ಹೋಯಿತು ಅಂತಂದರೆ ಒಂಥರ ವೆದರೇ ತುಂಬ ಚೇಂಜ್ ಆಗೋಗುತ್ತೆ. ಆ ಗಿಡಗಳು ತುಂಬ ಫ್ರೆಶ್ ಆಗಿರೋದಾಗ್ಬೋದು, ಏರಲ್ಲೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಆ ಧೂಳು ಅದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಅದರಲ್ಲೂ ಒಂದು ರೌಂಡ್ ಮಳೆ ಬೀಳ್ತು ಅಂತ ಅಂದರೆ ಗಿಡಗಳು ನೋಡೋದಕ್ಕೆ ಒಂದು ಖುಷಿ. ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿಗೆ ಮೇಲೆ ಬರುತ್ತೇನಾ ನೋಡಿ, ನೀರು ಈ ಕಡೆ ಬರ್ತಾ ಇದೆ. ರೋಲ್ ಮಾಡು ನವನಿತ್, ನೋಡೋಣ ಮೇಲೆ ಬರುತ್ತೆ ಮಾಡು. ಈಗ ಫುಲ್ಲು ತಿರುಗಿಸ್ತೀವಲ್ಲ ನೀರು ರೋಲಲ್ಲೇ ಬರುತ್ತೆ ಅಲ್ಲ, ಅಲ್ಲಿ ಬೀಳ್ತಾ ಇದೆಯಲ್ಲ. ಹಾಂ, ಸೋಲಾರ್ ವಾಟರ್ ಪಂಪು ಇಲ್ಲಿ ಹಾಕಿದ್ದಾರೆ. ಬೆಳಗ್ಗೆ ಪ್ಲಾನ್ ಮಾಡೋದು ಹಾಗೆ ವಿಶ್ವೇಶ್ವರ ಮ್ಯೂಸಿಯಮಲ್ಲಿ ಹೊರಗಡೆ ಎಲ್ಲವೂ ನೋಡ್ಕೊಂಡಾದಮೇಲೆ ಪಕ್ಕದಲ್ಲೇ UB ಸಿಟಿ ಮಾಲ್ ಇತ್ತಲ್ಲ, ಮಕ್ಳಿಗೆ ಸ್ವಲ್ಪ ಕ್ರೇಜ್ ಅಲ್ಲ ಮಾಲ್ಗಳು ಅಂತ ಅಂದ್ಬಿಟ್ಟು, ಹಾಗಾಗಿ ಅಲ್ಲಿಗೆ ಕರ್ಕೊಂಡೋದ್ವಿ. ಬಟ್ ಅಲ್ಲಿ ಏನೂ ಶಾಪಿಂಗ್ ಅಂತೂ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ತುಂಬ ಕಾಸ್ಟ್ಲಿ ಎಲ್ಲವು. ಆಲ್ಮೋಸ್ಟ್ ಹೊರಗಡೆ ನಮಗೆ 1,500 ಆ ರೇಂಜ್ ಅಂತ ಅಂದರೆ ಇಲ್ಲೆಲ್ಲ 15-20 ಸಾವಿರ ಇರುತ್ತೆ. 50% ಡಿಸ್ಕೌಂಟಲ್ಲೇ ಅಷ್ಟಿರುತ್ತೆ. ಸೊ ಹಾಗಾಗಿ ಏನೂ ಕೂಡ ಪರ್ಚೇಸ್ ಮಾಡಲಿಲ್ಲ, ಜಸ್ಟ್ ಹಾಗೆ ಮಕ್ಳಿಗೆ ತೋರಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಚೆನ್ನಾಗಿದೆ ಮಾಲು, ಇಲ್ಲ ಅಂತಲ್ಲ, ಬಟ್ ಪರ್ಚೇಸ್ ಮಾಡೋದು ಸ್ವಲ್ಪ ಕಷ್ಟ, ತುಂಬ ಕಾಸ್ಟ್ಲಿ. ಹಾಗಾಗಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು, ಅದನ್ನೆಲ್ಲ ಒಂದು ರೌಂಡ್ ಮಕ್ಳಿಗೆ ತೋರಿಸ್ಕೊಂಡು ಹಾಗೆಯೇ ಬಂದಿದ್ದಾಯಿತು. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ, ತುಂಬ ಕ್ಲೀನ್ ಮತ್ತು ನೀಟಾಗಿದೆ. ಬಟ್ ಅಷ್ಟು ಎಕ್ಸ್ಪೆನ್ಸಿವ್ ಕೂಡ ಹೌದು. ನೋಡಿ, ಕೆಲವೊಂದೆಲ್ಲ ನಾವು ತೊಗೊಳ್ತೀವೋ ಬಿಡ್ತೀವೋ, ಬಟ್ ಮಕ್ಳಿಗೆ ತೋರಿಸ್ಲಿಕ್ಕೆ ಹೋಗಬೇಕು. ಆ ಚಿಕ್ಕ ಮಕ್ಕಳಲ್ಲಿ ಕೆಲವೊಂದೆಲ್ಲ ನೋಡಿದಾಗ ಮಕ್ಕಳಿಗೆ ನಾವು ಇದೇ ಥರ ಬೆಳಿಬೇಕು ಮಾಡಬೇಕು ಅಂತಕ್ಕಂಥದ್ದು ಬರುತ್ತೆ ಅವ್ರ ಮೈಂಡಿಗೆ. ಹಾಗಾಗಿ ಕೆಲವೊಂದು ಪ್ಲೇಸ್ಗಳಾಗ್ಬೋದು, ಕೆಲವೊಂದು ಥಿಂಗ್ಸು ನಾವು ಕೊಡಿಸ್ಲಿಲ್ಲ ಅಂದರೂ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಬೇಕು. ಇಲ್ಲಿ ನೋಡ್ತಿದ್ರಲ್ಲ, ಫ್ಲವರ್ಸ್ಗಳಂತೂ ತುಂಬ ವೆರೈಟಿ ಫ್ಲವರ್ಸ್ಗಳಿದ್ವು. ಜಸ್ಟ್ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ. ಏನೂ ಕೂಡ ಇಲ್ಲಿ ಪರ್ಚೇಸ್ ಮಾಡಲಿಲ್ಲ, ಬಟ್ ವಿಡಿಯೋ ಮಾಡ್ಕೊಂಡು ಬಂದಿದ್ದಾಯ್ತು ಅಷ್ಟೇ. ಏಕೆಂದರೆ ಅದು ಹಿಂದಿನ ದಿನ ಅಷ್ಟೇ ಬೇರೆ ಮಾಲಿಗೆ ಹೋಗಿ ಎಲ್ಲ ಶಾಪಿಂಗ್ ಮುಗ್ದಿತ್ತು. ಜಸ್ಟ್ ಹತ್ರಕ್ಕೆ ಹೋದ್ವಲ್ಲ, ಯೂಟ್ಯೂಬಲ್ಲಿ ಅಥವಾ ಶಾರ್ಟ್ಸಲ್ಲಿ ನೋಡಿರ್ತಾರಲ್ಲ ಮಕ್ಕಳು, ಹೋಗಬೇಕು ಅನ್ನೋ ಒಂದು ಕ್ರೇಜು. ಹಾಗಾಗಿ ಇಲ್ಲಿ ನೋಡ್ತಿದ್ದೀರಲ್ಲ, 15,999 ಇದೆ ಈ ಸೆಟ್ಟಿಗೆ. ಹಾಗಾಗಿ ನೋಡ್ತಿರ್ಬೋದು ಎಷ್ಟು ಕಾಸ್ಟ್ಲಿ ಇದೆ ಅಂತ ಅಂದ್ಬಿಟ್ಟು ಪ್ರೈಸ್ಗಳು ನೋಡಿ. ಎಲ್ಲ ಅಂದರೆ ಪಿಂಗಾಣಿದು ಎಲ್ಲ ನಾರ್ಮಲಾಗಿ ನೋಡಿರ್ತೀರ ಹೊರಗಡೆ, ಅದೇ. ಬಟ್ ಸ್ವಲ್ಪ ಪ್ರೈಸ್ ವೈಸ್ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ಮತ್ತು ಮನೆ ಕಡೆ ಹೊರಟ್ವಿ. ನೋಡ್ತಿಲ್ಲ ಅಂದರೆ ತುಂಬ ದೊಡ್ಡದಿದೆ, ಇದು ಅಷ್ಟೇ 1-2-3 ಅವರ್ಸ್ ರೌಂಡ್ ಹಾಕ್ಬೋದು, ಅಷ್ಟು ದೊಡ್ಡದಿದೆ ಮಾಲು. ಎಲ್ಲ ಮುಗಿಸ್ಕೊಂಡು ರಾತ್ರಿ ಆಗಿತ್ತಲ್ಲ, ಚಾಟ್ಸ್ ತಿನ್ಕೊಂಡು ಹೋಗೋಣ, ಮಳೆ ಬೇರೆ ಬರ್ತಿತ್ತಲ್ಲ ಅಂದ್ಬಿಟ್ಟು ಚಾಟ್ಸ್ನೂ ಕೂಡ ತಿನ್ಕೊಂಡು ನೋಡ್ತಿರ್ಬೋದು. ಹಾಗೆ ವಿಧಾನಸೌಧದ ಮುಂದೆ ಬರುವಾಗ ಲೈಟಿಂಗ್ಸ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ನೋಡ್ತಾನೆ ಇರೋಣ ಅನ್ನೋಷ್ಟು ಚೆನ್ನಾಗಿತ್ತು. ಹಾಗೆ ಮುಂದೆ ಬಂದ್ವಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದಾಯಿತು. ಟೈಮ್ ಸಿಕ್ಕಾಗ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡಿ, ಹಾಗೆಯೇ ಲೈಕು, ಶೇರು, ಕಮೆಂಟ್ನು ಕೂಡ ಮಾಡಿ. ಥ್ಯಾಂಕ್ ಯು.